हाय फ्रेंड्स ಇವತ್ತಿನ ದಿನ ನಾನು ನಿಮಗೆ ನಿಕಾನ್ Z30 ಕ್ಯಾಮೆರಾನ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ಈ ಕ್ಯಾಮೆರಾನ ಆಲ್ರೆಡಿ ನಾವು 4 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀವಿ। ಇದರದ್ದು ವಿಡಿಯೋ ಕ್ವಾಲಿಟಿ ಯಾವ ತರ ಇದೆ, ಫೋಟೋ ಕ್ವಾಲಿಟಿ ಯಾವ ತರ ಇದೆ ಎಲ್ಲವನ್ನೂ ನಾನು ನಿಮಗೆ ತೋರಿಸ್ತೀನಿ। ಇವಾಗ ನಾವು ಕ್ಯಾಮೆರಾನ ತೆಗೆದಾಗ ಬಾಕ್ಸ್ ಇಂದ ನಮಗೆ ನೋಡ್ತಾ ಇರಬಹುದು ನೀವು, ಇದೇನಪ್ಪ ಅಂದ್ರೆ ನಿಮಗೆ ಕ್ಯಾಮೆರಾ ಬಾಡಿ ಅಷ್ಟೇನೆ ಬರುತ್ತೆ, ನೀವು ಲೆನ್ಸ್ ನ ಸಪರೇಟ್ ಆಗಿ ಬೈ ಮಾಡಬೇಕು। ಇವಾಗ ನನ್ನ ಹತ್ರ ಇರೋ ಲೆನ್ಸ್ ಏನಪ್ಪಾ ಅಂದ್ರೆ ಇದು ಒಂದು ಕಿಟ್ ಲೆನ್ಸ್ ಇದೆ ನನ್ನ ಹತ್ರ, ನಿಕಾನ್ Z30 ಕ್ಯಾಮೆರಾ ನಮ್ದು ಇದ್ರದ್ದು ಕಿಟ್ ಲೆನ್ಸ್ ನಾನು ತಗೊಂಡಿದ್ದೀನಿ। ಇವಾಗ ನೀವು ಈ ಕ್ಯಾಮ್ರಾನ ತಗೊಂಡ್ರೆ ನಿಮಗೆ ಈ ರೀತಿ ಒಂದು ಚಾರ್ಜರ್ನ ನಿಮಗೆ ಅವರೇ ಕೊಡ್ತಾರೆ, ಮತ್ತೆ ಇದನ್ನ ನೀವು ಕ್ಯಾಮ್ರಾ ಏನಾದರೂ ಡಸ್ಟ್ ಗಿಸ್ಟ್ ಕುಂತಿದ್ರೆ ಈ ರೀತಿ ಮಾಡೋದಕ್ಕೆ ಇದನ್ನ ನೀವು ಸಪರೇಟ್ ಆಗಿ ಬೈ ಮಾಡಬೇಕಾಗುತ್ತೆ। ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಈ ರೀತಿ ಇದೆ, ಇದ್ರದ್ದು ಫೋಟೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿನ ನಾನು ಹೊರಗಡೆ ಹೋಗಿ ವಿಡಿಯೋ ಮತ್ತೆ ಫೋಟೋ ಮಾಡಿ ನಿಮಗೆ ತೋರಿಸ್ತೀನಿ, ಲೈವ್ ಅಲ್ಲೇ ಮಾಡ್ತೀನಿ ನಾನು ಎಲ್ಲವನ್ನು ಕೂಡ, ಯಾವುದೇ ರೀತಿ ಎಡಿಟ್ಗಳನ್ನ ಮಾಡಲ್ಲ। ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮೇನ್ ಕ್ಯಾಮ್ರಾ ಈ ಕ್ಯಾಮ್ರಾದು ಮೇನ್ ಫೋಕಸ್ ಏನಪ್ಪಾ ಅಂದ್ರೆ ಯೂಟ್ಯೂಬರ್ಗೋಸ್ಕರ ಮಾಡಿರುವಂತ ಕ್ಯಾಮ್ರಾ ಇದು, ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಗೋಸ್ಕರ। ಇವಾಗ ನೋಡ್ತಾ ಇರ್ಬೋದು ನೀವು ಈ ಸ್ಕ್ರೀನ್ ಏನಿದೆ ಈ ತರ ಫ್ಲಿಪ್ ಆಗುತ್ತೆ, ಇದು ಸ್ಕ್ರೀನ್ ಇದು ಫ್ಲಿಪ್ ಆಗುತ್ತೆ, ಅಂದ್ರೆ ನಿಮ್ಮ ಮುಖನ ನೀವೇ ನೋಡೋದ್ರ ಮೂಲಕ ನೀವು ವಿಡಿಯೋ ಮಾಡ್ಬೋದು। ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿನೂ ಕೂಡ ನಾವು ಸೈಡ್ ಇಂದ ಡಿಸ್ಪ್ಲೇ ಇಂದಾನು ಕೂಡ ವಿಡಿಯೋ ಮಾಡಬಹುದು, ಈ ರೀತಿ ಬೇಕಾದ್ರೆ ಡಿಸ್ಪ್ಲೇ ಆಗುತ್ತೆ। ಮತ್ತೆ ಇದನ್ನ ಈ ರೀತಿ ಮಾಡಿ ಹೀಗೆ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೂಡ ಇದು ಡಿಸ್ಪ್ಲೇ ಬರುತ್ತೆ, ಅಂದ್ರೆ ನಿಮಗೆ ಡಿಸ್ಪ್ಲೇ ಏನಿದೆ ಅಲ್ಲ ಇದು ಎಲ್ಲಾ ಕಡೆನೂ ನೀವು ಯಾವ ಕಡೆ ನೀವು ನಿಂತ್ಕೊಂಡು ವಿಡಿಯೋ ಮಾಡ್ತೀರಾ ನಿಮ್ಗೆ ಕಂಫರ್ಟೇಬಲ್ ಆ ರೀತಿ ನೀವು ಈ ಡಿಸ್ಪ್ಲೇನ ಅಡ್ಜಸ್ಟ್ ಮಾಡ್ಕೋಬಹುದು ನೀವು। ಇದ್ರದ್ದು ಫಂಕ್ಷನ್ ಏನಿದೆ ಇದನ್ನೆಲ್ಲವನ್ನು ನಾವು ಇವಾಗ ನೆಕ್ಸ್ಟ್ ನೋಡೋಣ। ಇವಾಗ ನಾನು ನಿಮಗೆ ಮೊದಲು ಇದ್ರದ್ದು ಲೆನ್ಸ್ ಬಗ್ಗೆ ಹೇಳ್ತೀನಿ। ಇವಾಗ ನೋಡ್ಕೊಳ್ಳಿ ಈ ರೀತಿ ತೆಗೆದ್ರೆ ಈ ರೀತಿ ಲೆನ್ಸ್ ಬರುತ್ತೆ, ಇದು ನೀವು ಈ ರೀತಿ ಮಾಡಿದ್ರೆ ಇದು ಓಪನ್ ಆಗುತ್ತೆ। ಇವಾಗ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಫಿಲ್ಟರ್ನ ಹಾಕಿದ್ದೀನಿ, ಇದನ್ನ ನಾವು ಯಾಕೆ ಹಾಕಬೇಕು ಅಂದ್ರೆ ಸೂರ್ಯನ ಬೆಳಕಲ್ಲಿ ನಾವು ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀವಿ ಅಂದ್ರೆ ನಮ್ದು ಕ್ಯಾಮ್ರಾ ಲೆನ್ಸ್ ಏನಿದೆ ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ, ಮತ್ತೆ ಕ್ಯಾಮ್ರಾಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂದ್ರೆ ಈ ರೀತಿ ಒಂದು ಫಿಲ್ಟರ್ನ ನೀವು ಹಾಕೋದು ಒಳ್ಳೇದು। ಇದನ್ನ ನೀವು ಯಾವ ರೀತಿ ಬೈ ಮಾಡಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ನಾನು ಲಿಂಕ್ ಕೊಡ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು। ಇವಾಗ ನೋಡ್ಕೊಳ್ಳಿ ಕ್ಯಾಮ್ರಾಗೆ ಇದನ್ನ ಹಾಕ್ತೀನಿ ನಾನು ಇವಾಗ, ಇಲ್ಲಿ ನಿಮಗೆ ಲೆನ್ಸ್ ಅಲ್ಲಿ ಥ್ರೆಡ್ಸ್ ಇರುತ್ತೆ ಅದನ್ನ ನೀಟಾಗಿ ನೋಡ್ಕೋಬೇಕು ನೀವು, ಆ ಥ್ರೆಡ್ಸ್ ನೀಟಾಗಿ ಹಿಂಗೆ ಅಡ್ಜಸ್ಟ್ ಆಗ್ತಿದ್ದಂಗೆ ನೋಡ್ಕೊಳ್ಳಿ, ಫಸ್ಟ್ ಅದು ಥ್ರೆಡ್ ಅಡ್ಜಸ್ಟ್ ಆಗಬೇಕು, ಆಮೇಲೆ ಇದನ್ನ ಈ ರೀತಿ ನಿಧಾನಕ್ಕೆ ತಿರುಗಿಸ್ಬೇಕು ನೀವು। ನೋಡ್ಕೊಳ್ಳಿ ಥ್ರೆಡ್ ಫಸ್ಟ್ ಅಡ್ಜಸ್ಟ್ ಆದಮೇಲೆ ಈ ರೀತಿ ನೀಟಾಗಿ ನೀವು ತಿರುಗಿಸ್ಬೇಕು, ಅವಾಗ ಏನಾಗುತ್ತೆ ಅದು ಫಿಟ್ ಆಗುತ್ತೆ। ಆ ಥ್ರೆಡ್ಸ್ನ ನೋಡಿಕೊಂಡು ನೀವು ನೀಟಾಗಿ ಫಿಟ್ ಮಾಡಿ, ಇಲ್ಲಿ ನೋಡ್ಕೊಳ್ಳಿ ನಮ್ಮದು ಫಿಲ್ಟರ್ ಏನಿದೆ ಅದು ಕುಂತಿದೆ, ಇವಾಗ ನಮ್ಮದು ಕ್ಯಾಮ್ರಾ ಲೆನ್ಸ್ ಏನಿದೆ ಅದು ಸೇಫ್ ಆಗುತ್ತೆ। ನೀವು ಎಲ್ಲ ಕೆಲಸ ವಿಡಿಯೋ ಕೆಲಸ ಆದಮೇಲೆ ಇದನ್ನು ನೀವು ಈ ರೀತಿ ಕ್ಲೋಸ್ ಮಾಡಿ, ಇವಾಗ ಇದನ್ನು ಮುಂದೆಗಡೆ ಈ ರೀತಿ ಹಾಕಿದ್ರೆ ನಿಮ್ಮದು ಕ್ಯಾಮ್ರಾ ಲೆನ್ಸ್ ಏನಿದೆ ಅದು ಪ್ರೊಟೆಕ್ಟ್ ಆಗಿರುತ್ತೆ। ಮೊದಲು ನೀವು ವಿಡಿಯೋ ಕೆಲಸ ಇವಾಗ ಏನೋ ಡಿಸ್ಪ್ಲೇನ ನೀವು ಈ ರೀತಿ ಇಟ್ಟು ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಇದನ್ನು ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ, ಆಮೇಲೆ ಈ ರೀತಿ ಹಿಂಗೆ ತಿರುಗಿಸ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಬೋದು। ಇಲ್ಲಿ ನೋಡಿ ನಿಮ್ಮದು ಡಿಸ್ಪ್ಲೇ ಏನಿರುತ್ತಲ್ಲ ಅದು ಸೇಫ್ ಆಗುತ್ತೆ, ಇಲ್ಲಿಂದ ಈ ರೀತಿ ಸೇಫ್ ಮಾಡ್ಕೋಬೋದು। ಮತ್ತು ಇವಾಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂದರೆ ಈ ಬಟನ್ ಫಂಕ್ಷನ್ಗಳನ್ನ ನೋಡೋಣ। ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋ ಸಿಂಬಲ್ ಇದೆ ಮತ್ತು ಫೋಟೋ ಸಿಂಬಲ್ ಇದೆ, ಈ ರೀತಿ ಮಾಡಿದ್ರೆ ನೀವು ಫೋಟೋನ ತೆಗಿಬೋದು, ಈ ರೀತಿ ಮಾಡೋದ್ರಿಂದ ನೀವು ವಿಡಿಯೋನ ಶೂಟ್ ಮಾಡ್ಕೋಬೋದು। ಇಲ್ಲಿ ಈ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೀವು ವಿಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ, ವಿಡಿಯೋ ರೆಕಾರ್ಡಿಂಗ್ ಆನ್ ಆದಾಗ ನಿಮಗೆ ಇಲ್ಲಿ ಒಂದು ಲೈಟ್ ಶೋ ಆಗುತ್ತೆ, ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ। ಮತ್ತೆ ನೀವು ಫೋಟೋ ಮೂಡ್ಗೆ ಹಾಕಿ ಇಲ್ಲಿ ಆಟೋ ಮೂಡಲ್ಲಿ ಇಟ್ಕೋಬೇಕು, ಇದನ್ನ ಆಟೋ ಮೂಡಲ್ಲಿ ಇಟ್ಬಿಟ್ಟು ಈ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನೀವು ಫೋಟೋನ ಬೇಕಾದ್ರೆ ಕ್ಲಿಕ್ ಮಾಡ್ಬೋದು, ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇವಾಗ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಎಕ್ಸ್ಟ್ರಾ ಮೈಕ್ ಕನೆಕ್ಟ್ ಬೇಕಾಗುತ್ತೆ, ಆದ್ದರಿಂದ ನೀವು ಇಲ್ಲಿ ಎಕ್ಸ್ಟ್ರಾ ಮೈಕ್ನ ಇಲ್ಲಿಂದ ನೀವು ಕನೆಕ್ಟ್ ಮಾಡ್ಕೋಬೋದು, ಮತ್ತು ಇದನ್ನು ಈ ರೀತಿ ನೀವು ಕ್ಲೋಸ್ ಬೇಕಾದ್ರೂ ಮಾಡ್ಬೋದು। ಇಲ್ಲಿ ನಿಮಗೆ USB-C ಬರುತ್ತೆ ಮತ್ತು HDMI ಕೂಡ ಬರುತ್ತೆ, ಇದನ್ನು ನೀವು ಈ ರೀತಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೀವು USB-C ಪಿನ್ನಿಂದ ನೀವು ಬೇಕಾದ್ರೆ ಚಾರ್ಜರ್ ಮಾಡ್ಬೋದು, ಮತ್ತು USB-C ಪಿನ್ನಿಂದ ನಿಮ್ಗೆ ಏನೇನು ಫಂಕ್ಷನ್ಗಳು ಬರುತ್ತಲ್ಲ ಎಲ್ಲವನ್ನು ನೀವು ಯೂಸ್ ಮಾಡ್ಬೋದು, ಮತ್ತು HDMI ಕೂಡ ಕನೆಕ್ಟ್ ಮಾಡ್ಕೋಬೋದು ನೀವು। ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು USB-C ಏನು ಕೇಬಲ್ ಇದೆಯಲ್ಲ ಅವರೇ ಕೂಡ ನಿಮಗೆ ಕೊಡ್ತಾರೆ, ಅಂದ್ರೆ ನೀವು ಕ್ಯಾಮ್ರಾ ಬೈ ಮಾಡಿದ್ರೆ ಕೇಬಲ್ ಕೂಡ ನಿಮಗೆ ಕ್ಯಾಮ್ರಾ ಜೊತೆಗೆ ಬರುತ್ತೆ, ಮತ್ತೆ ಈ ಚಾರ್ಜರ್ ಕೂಡ ಅವರೇ ಕೊಡ್ತಾರೆ, ನೀವು ಬೇಕಾದ್ರೆ ಬ್ಯಾಟ್ರಿನ ಎಕ್ಸ್ಟ್ರಾ ಈ ರೀತಿ ಹೊರಗಡೆಯಿಂದನೂ ಚಾರ್ಜ್ ಹಾಕ್ಬೋದು, ಅಥವಾ ನಿಮಗೆ ಇಲ್ಲಿ C ಪಿನ್ ಅನ್ನ ಕನೆಕ್ಟ್ ಮಾಡೋದ್ರ ಮೂಲಕ ನೀವು ಏನು ಮಾಡ್ಬೋದು ಕ್ಯಾಮ್ರಾನ ಚಾರ್ಜ್ ಮಾಡ್ಬೋದು। ಆಮೇಲೆ ನಿಮ್ದು ಏನಿದೆಲ್ಲ ಇದನ್ನ ಈ ರೀತಿ ನೀಟಾಗಿ ಇದನ್ನ ಕ್ಲೋಸ್ ಕೂಡ ನೀವು ಮಾಡ್ಬೋದು, ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಕ್ಲೋಸ್ ಕೂಡ ಆಗುತ್ತೆ। ಮೊದಲನೇದಾಗಿ ನಿಮಗೆ ಕ್ಯಾಮ್ರಾನ ಯಾವ ರೀತಿ ಆನ್ ಮಾಡಬೇಕು ಅಂತ ಹೇಳ್ತೀನಿ। ಬಟನ್ ಏನಿದೆಲ್ಲ ಈ ಬಟನನ್ನು ಈ ರೀತಿ ಮಾಡೋದ್ರ ಮೂಲಕ ನೀವು ಕ್ಯಾಮ್ರಾನ ಆನ್ ಮಾಡ್ಬೋದು, ಇಲ್ಲಿ ಒಂದು ನಿಮಗೆ ಗ್ರೀನ್ ಲೈಟ್ ಏನಿದೆಲ್ಲ ಅದು ಶೋ ಆಗುತ್ತೆ, ಮತ್ತು ನಿಮ್ಮದು ಮೈಕ್ ಏನಿದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ಇಲ್ಲಿ ಈ ಕಡೆ ಸೈಡಲ್ಲಿದೆ ಇಲ್ಲಿ ನೋಡ್ಕೋಬೋದು, ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ನ ನಿಮಗೆ ಇಲ್ಲಿ ಇದು ತೋರಿಸುತ್ತೆ।
ಮೊದಲನೇದಾಗಿ ನೀವು ಈ ಬಟನ್ ಇದೆಲ್ಲ ಇದನ್ನು ನೀವು ಮೇಲ್ಗಡೆ ಮಾಡಿದ್ರೆ ಫೋಟೋ ಮೋಡ್ಗೆ ಹೋಗುತ್ತೆ, ಅದಾದರೆ ಈ ಕಡೆ ಸೈಡಿಗೆ ಮಾಡಿದ್ರೆ ನಿಮ್ಗೆ ಏನಿದೆಲ್ಲ ವಿಡಿಯೋ ಮೋಡ್ಗೆ ಬರುತ್ತೆ. ಇವಾಗ ಇದು ವಿಡಿಯೋ ಯಾವ ಇದರಲ್ಲಿ ರೆಕಾರ್ಡ್ ಆಗ್ತಿದೆ 4Kನಲ್ಲ ಅಥವಾ 1080pನಲ್ಲ ಅಂತ ನೀವು ನೋಡಬೇಕು ಅಂದರೆ ಇಲ್ಲಿ ಐ ಬಟನನ್ನು ನೀವು ಪ್ರೆಸ್ ಮಾಡಬೇಕು. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಸೆಟ್ಟಿಂಗ್ಗಳಿದೆ, ಇದ್ರ ಬಗ್ಗೆ ಎಲ್ಲ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮದು ವಿಡಿಯೋ 4Kನಲ್ಲಿ ಆಗ್ತಿದ್ದಾನೆ ಯಾವುದ್ರಲ್ಲಿ ಆಗ್ತಿದೆ ಅನ್ನೋದನ್ನ ನೀವು ನೋಡಬೇಕು ಅಂದರೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ 1080p 60 FPS ಎಲ್ಲ ಆಗ್ತಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೀವು ನಾರ್ಮಲ್ ಬೇಕಾ ಅಥವಾ ಹೈ ಬೇಕಾ ಅನ್ನೋದನ್ನ ನೀವು ಇಲ್ಲಿ ಫಸ್ಟು ಸೆಟ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಹೈಯಲ್ಲೇ ಇಡಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕ್ಯಾಮ್ರಾ ಏನಿದೆ ಇದು 4K 30 FPS ಅಲ್ಲಿ ಇದು ರೆಕಾರ್ಡ್ನ ಮಾಡುತ್ತೆ. ಅದಾದಮೇಲೆ 4K 25 FPS ಅಲ್ಲೂ ರೆಕಾರ್ಡ್ ಮಾಡುತ್ತೆ. ಅದಾದಮೇಲೆ 4K 24 FPS ಅಲ್ಲೂ ಇದು ರೆಕಾರ್ಡ್ ಮಾಡುತ್ತೆ. ಅದಾದಮೇಲೆ 1080p 120 FPS ಅಲ್ಲೂ ರೆಕಾರ್ಡ್ ಮಾಡುತ್ತೆ. ಅದಾದಮೇಲೆ 1080p 100 FPS ಅಲ್ಲೂ ನೀವು ರೆಕಾರ್ಡ್ ಮಾಡ್ಬೋದು. ಅದಾದಮೇಲೆ 1080p 60 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. 1080p 50 FPS ಅಲ್ಲೂ ನೀವು ಮಾಡ್ಬೋದು. 1080p 30 FPS ಅಲ್ಲೂ ಇದು ರೆಕಾರ್ಡ್ ಮಾಡುತ್ತೆ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು 1080p 25 FPS ಅಲ್ಲೂ ನೀವು ರೆಕಾರ್ಡ್ನ ಮಾಡ್ಬೋದು. ಅದಾದಮೇಲೆ 1080p 24 FPS ಅಲ್ಲೂ ನೀವು ಮಾಡ್ಬೋದು. ಇಲ್ಲೇನಿದೆ ಅಲ್ಲ ಇದು ಸ್ಲೋ ಮೋಷನ್ಗೆ ಸಂಬಂಧಪಡುತ್ತೆ. ನೀವು ಸ್ಲೋ ಮೋಷನಲ್ಲಿ ವಿಡಿಯೋ ಬೇಕು ಅಂದರೆ ಸ್ಲೋ ಮೋಷನ್ ಇಲ್ಲಿ ನೀವು ಮಾಡ್ಬೋದು. ಇವಾಗ ನೀವು ಐ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕನೂ ಈ ಸೆಟ್ಟಿಂಗನ್ನು ನೀವು ಮಾಡ್ಬೋದು. ಅದ್ರ ಜೊತೆಗೆ ನೀವು ಇಲ್ಲಿ ಆಟೋ ಫೋಕಸ್ ಫೇಸ್ ಡಿಟೆಕ್ಟ್ ಮಾಡಬೇಕಾ ಅಥವಾ ಅನಿಮಲ್ ಡಿಟೆಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಇಲ್ಲಿ ನೀವು ಕೊಟ್ಟರೆ ಅನಿಮಲ್ನ ಡಿಟೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅನಿಮಲ್ ಏನಿರುತ್ತಲ್ಲ ಅದನ್ನು ಡಿಟೆಕ್ಟ್ ಮಾಡುತ್ತೆ ಆಟೋ ಫೋಕಸ್ಸು. ಇಲ್ಲಿ ನೀವು ಕೊಟ್ಟರೆ ಮನುಷ್ಯಂದು ಫೇಸ್ ಏನಿರುತ್ತಲ್ಲ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮದು ವಿಡಿಯೋ ಕ್ವಾಲಿಟಿ ಏನಿದೆ ಅಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಇಲ್ಲಿ ಮೆನೋ ಬಟನ್ ಇದೆ ಅಲ್ಲ, ಮೆನೋನ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರೋದು ಫೋಟೋದಲ್ಲಿ ಏನೇನು ಸೆಟ್ಟಿಂಗ್ ಇದೆಯಲ್ಲ ಅದನ್ನ ನೀವು ಇಲ್ಲಿ ಮಾಡ್ಕೋಬೋದು. ಅದಾದಮೇಲೆ ವೀಡಿಯೋ ಸೆಟ್ಟಿಂಗ್ನ ನೀವು ಇಲ್ಲಿ ಮಾಡ್ಕೋಬೋದು. ನಾನು ಅವಾಗಲೇ ಹೇಳಿದ ಹಾಗೆ ನಿಮಗೆ ನಿಮ್ಮದು ವೀಡಿಯೋ ಏನಿದೆ ಅಲ್ಲ ಅದು ಯಾವ ಫಾರ್ಮೇಟಲ್ಲಿದೆ ಮತ್ತು ಸ್ಲೋ ಮೋಷನ್ನಲ್ಲಿದೆನಾ ಅಥವಾ 4Kನಲ್ಲಿದೆನಾ ಅನ್ನೋದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಮೊದಲು ಇಲ್ಲಿ ಅದು ಸ್ಲೋ ಮೋಷನಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ, ಆದ್ದರಿಂದ ಸ್ಲೋ ಮೋಷನಲ್ಲಿದೆ. ಇಲ್ಲಿ ನೀವು ಸ್ಲೋ ಮೋಷನ್ ವೀಡಿಯೋನ ರೆಕಾರ್ಡ್ ಮಾಡ್ಬೋದು. ಅದಾದಮೇಲೆ ನಿಮಗೆ 1080pನಲ್ಲಿ ಯಾವ FPS ಅಲ್ಲಿ ಬೇಕು 4Kನಲ್ಲಿ ಬೇಕಾ ಅನ್ನೋದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ ಓಕೆ ಅಂತ ಕೊಟ್ಟ ತಕ್ಷಣ ಅದು ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಏನಪ್ಪ ಅಂದರೆ ವಿಡಿಯೋ ಫೈಲ್ ಟೈಪ್ ಇದೆಯಲ್ಲ, ವಿಡಿಯೋ ಫೈಲ್ ಟೈಪ್ ಬಂದು ನೀವು ಯಾವಾಗಲೂ ಅಷ್ಟೇ MP4ನೇ ಕೊಡಬೇಕು. MP4 ಕೊಟ್ಟರೆ ನಿಮ್ದು ಏನಿದೆಲ್ಲ ವಿಡಿಯೋ ಮೊಬೈಲ್ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಮದು ನೀಟಾಗಿ ಅದು ಸಪೋರ್ಟ್ ಮಾಡುತ್ತೆ. ಅದೇ ಮೆನೋ ಬಟನ್ನ ನೀವು ಮತ್ತೆ ಪ್ರೆಸ್ ಮಾಡೋದ್ರ ಮೂಲಕ ನೀವು ಮತ್ತೆ ಬ್ಯಾಕ್ ಸೈಡ್ ಬರ್ತೀರಾ. ಇಲ್ಲಿ ನೀವು ಈ ರೀತಿ ನಿಮ್ಮದು ವಿಡಿಯೋದೇನು ಸೆಟ್ಟಿಂಗ್ ಇದೆಯಲ್ಲ ಅದನ್ನ ನೀವು ಇಲ್ಲಿ ಮಾಡ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಇದು 4K 30 FPS ಅಲ್ಲಿ ರೆಕಾರ್ಡ್ ಮಾಡ್ತಿದೆ. ಮತ್ತು ಇವಾಗ ನೀವು ಆಡಿಯೋ ಏನು ಕೇಳ್ತಿದ್ದೀರಲ್ಲ ಇದು ಕ್ಯಾಮ್ರಾದೇ ಮೈಕಿಂದಾನೇ ಬರ್ತಾ ಇರೋವಂಥ ಆಡಿಯೋ. ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಮೈಕನ್ನು ಕನೆಕ್ಟ್ ಮಾಡಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಫೋಕಸ್ ಆಗಿರ್ಬೋದು ಮತ್ತು ಕಲರ್ ಕ್ಯಾಪ್ಚರ್ ಏನು ಮಾಡ್ತಿದೆ ಅಲ್ಲ ಕ್ಯಾಮ್ರಾದು ತುಂಬ ಚೆನ್ನಾಗಿ ಮಾಡ್ತಿದೆ. ನೀವೇನಾದರೂ ಬೇಸಿಕ್ಕಾಗಿ ಯೂಟ್ಯೂಬ್ ವ್ಲಾಗಿಂಗ್ ಆಗಿರ್ಬೋದು ಅಥವಾ ನೀವು ಕುಕಿಂಗ್ ಚಾನಲ್ನ ಮಾಡಬೇಕು ಅಂತಿದ್ದೀರಾ ಅಥವಾ ಯೂಟ್ಯೂಬ್ಗೆ ಟ್ಯುಟೋರಿಯಲ್ ವೀಡಿಯೋನ ಮಾಡಬೇಕು ಅಂತಿದ್ದೀರಾ, ಈ ಕ್ಯಾಮ್ರಾ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲರ್ ಕ್ಯಾಪ್ಚರ್ ಮಾಡೋದಾಗಿರ್ಬೋದು, ಆಟೋ ಫೋಕಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತಿದೆ. ಇದು 4K 30 FPS ಅಲ್ಲಿ ಕೂಡ ತುಂಬ ಚೆನ್ನಾಗಿ ರೆಕಾರ್ಡನ್ನು ಮಾಡ್ತಿದೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವು 1080p 60 FPS ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 60 FPS ಅಲ್ಲಿ ಈ ರೀತಿದು ಕಲರ್ಸ್ ಆಗಿರ್ಬೋದು ಎಲ್ಲವನ್ನು ಇದು ಕ್ಯಾಪ್ಚರ್ ಮಾಡುತ್ತೆ. ನೀವು ಬೇಸಿಕ್ಕಾಗಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಸ್ಟೋರೇಜ್ ಏನಾದರೂ ನೀವು ಹಾಕಿರೋ ಮೆಮ್ರಿ ಕಾರ್ಡ್ ನಿಮ್ದು ಏನಾದ್ರು ಕಡಿಮೆ ಇದ್ದರೆ ನೀವು 60 FPS ಅಲ್ಲಿ ಮಾಡ್ಬೋದು 1080p. ನಿಮ್ಮದು ವಿಡಿಯೋ ಕ್ವಾಲಿಟಿ ಏನಿದೆಯಲ್ಲ ಅದು ಚೆನ್ನಾಗೇ ಬರುತ್ತೆ, ಪರವಾಗಿಲ್ಲ. ನಿಮ್ಮ ಯೂಸರ್ಸ್ ಏನಾದರೂ ಮೊಬೈಲಲ್ಲೇ ವಿಡಿಯೋ ನೋಡ್ತಾರೆ ಅನ್ನೋದಾದರೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು 1080p 120 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಇದೇನು ಮೈಕ್ ಇದೆ ಅಲ್ಲ ಇದು ಕ್ಯಾಮ್ರಾದೇ ಮೈಕಿಂದನೇ ಆಡಿಯೋ ರೆಕಾರ್ಡ್ ಆಗ್ತಾ ಇರೋದು. ನಾನು ಯಾವುದೇ ರೀತಿ ಎಕ್ಸ್ಟರ್ನಲ್ ಮೈಕನ್ನು ಹಾಕಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋ ಕ್ವಾಲಿಟಿ ಏನಿದೆಲ್ಲ ಅದು ಯಾವ ರೀತಿ ಬರ್ತಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಆಗಿರ್ಬೋದು ಎಲ್ಲವೂ ಕೂಡ ಎಷ್ಟು ನೀಟಾಗಿ ಅದು ಕ್ಯಾಪ್ಚರ್ ಮಾಡ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೀವೇನಾದರೂ ಬ್ಲಾಗಿಂಗೋಸ್ಕರ ಈ ಕ್ಯಾಮ್ರಾನ ತೊಗೋತಿದ್ದೀರಾ ಅಂದರೆ ನೀವು ಈ ರೀತಿ ವಿಡಿಯೋ ಕ್ವಾಲಿಟಿ ಬರುತ್ತೆ.